ರವಿ ಶಿವರಾಮ್ ಕೂಡ ಇದ್ದಾರೆ ನಮ್ಮ ಜೊತೆಗೆ. ರವಿ, ಏನಂತಾರೆ ಯತ್ನಾಳ್ ಬಣದವರು, ಈ ರೆಬೆಲ್ಸ್ ಟೀಮ್ನವರು? ದಿಸ್ ಇಸ್ ಅ ವೆಲ್ ಥಾಟ್ ಅನೌನ್ಸ್ಮೆಂಟಾ? ಎಲ್ಲರ ಜೊತೆಗೆ ಚರ್ಚೆ ಮಾಡಿ, ತಮ್ಮ ಟೀಮ್ನವ್ರ ಜೊತೆ ಚರ್ಚೆ ಮಾಡಿ ಅವರ ಒಪ್ಪಿಗೆ ಪಡೆದು ಹೊಸ ಪಕ್ಷದ ಸ್ಥಾಪನೆ ಘೋಷಣೆ ಮಾಡಿರೋದ ಹೆಂಗೆ? ಯತ್ನಾಳ್ ಅವರು ಯಾವುದೇ ಹೇಳಿಕೆಯನ್ನು ಚರ್ಚೆ ಮಾಡಿ ಅಂತೂ ಕೊಡೋದಿಲ್ಲ. ಇಲ್ಲಿಯ ತನಕ ನಾವು ರಾಜಕಾರಣವನ್ನು ನೋಡಿದಾಗ ಅವ್ರು ಆ ಕ್ಷಣ ಏನ್ ಅನ್ಸುತ್ತೆ ಅದನ್ನ ಹೇಳ್ಕೊಂಡೇ ಬಂದ. ಇದು ಹೇಳಿಕೆ ಅಲ್ಲ, ನಿರ್ಧಾರ. ಇದು ಪಾರ್ಟಿಯ ಸ್ಥಾಪನೆ ಮಾಡುವ ವಿಚಾರ ಇಲ್ಲ ಅಜಿತ್. ಆ ರೀತಿಯ ಚರ್ಚೆಗಳನ್ನ ಪಾರ್ಟಿ ಮಾಡೋದ್ರ ಬಗ್ಗೆ ಇನ್ನೂ ಕೂಡ ವಿಸ್ತೃತವಾಗಿ ಅವರ ಟೀಮ್ ಅವ್ರ ಜೊತೆ ಚರ್ಚೆ ಮಾಡಿದ ಯಾವುದೇ ಮಾಹಿತಿಗಳಿಲ್ಲ. ಆದ್ರೆ ಯತ್ನಾಳ್ ಬಹಳ ಒಂದು ರೀತಿ ಉತ್ಸಾಹದಲ್ಲಿದ್ದಾರೆ. ಯಾಕೆ? ಪ್ರಶಾಂತ್ ಹೇಳಿದ್ರು, ಸೋಷಿಯಲ್ ಮೀಡಿಯಾ ಎಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಯತ್ನಾಳ್ ಅವರಿಗೆ ರೆಬಲ್ ಆಗಿ ಪಾರ್ಟಿಯಿಂದ ಹೊರಗಡೆ ಹೋದ್ರು. ಅವರು ಪಾರ್ಟಿಯಿಂದ ಹೊರಗಡೆ ಹೋದ್ಮೇಲೆ ಮತ್ತಷ್ಟು ರೆಬಲ್ ಆಗಿದ್ದಾರೆ. ಅಂದ್ರೆ ಯಾರು ರೆಬೆಲ್ ಆಗಿ ಪಾರ್ಟಿಯಿಂದ ಹೊರಗೆ ಹೋಗಿರ್ತಾರೋ ಅವ್ರಿಗೆ ತಾನು ಸರ್ವೈವ್ ಆಗ್ತೀನಿ ಅನ್ನೋದಕ್ಕಿಂತ ಮಿಗಿಲಾಗಿ ನಾನು ಯಾವ ಪಾರ್ಟಿಯಿಂದ ಬಿಟ್ಟು ಬಂದೆ, ನನಗೆ ಯಾರೆಲ್ಲ ಸಮಸ್ಯೆಯನ್ನ ಮಾಡಿದ್ರು ಅವ್ರಿಗೆ ಮತ್ತಷ್ಟು ನಾನು ತೀಕ್ಷ್ಣವಾದ ಏಟನ್ನ ಕೊಡಬೇಕು ಅನ್ನುವಂತ ಒಂದು ರೀತಿ ಚಾಲೆಂಜಿಂಗ್ ಆಗಿ ತೆಗೆದುಕೊಳ್ತಾರೆ. ಯಡಿಯೂರಪ್ಪನವರನ್ನ ಯಾರು ಉಚ್ಚಾಟನೆ ಮಾಡಿರಲಿಲ್ಲ ಅಜಿತ್. ನನಗೆ ಅವ್ರ ಜೊತೆ ಆ ಸಂದರ್ಭದಲ್ಲಾದಂಥ ಅನೇಕ ಹಿರಿಯ ನಾಯಕರುಗಳ ಜೊತೆ ಅವರು ಮಾತಾಡ್ತಾ ಇದ್ರು. ಯಡಿಯೂರಪ್ಪನವರೇ, ನೀವು ಯಾವುದೇ ಕಾರಣಕ್ಕೂ ಪಾರ್ಟಿ ಕಟ್ಟಬೇಡಿ, ನಿಮಗೆ ಪಾರ್ಟಿಯಲ್ಲಿ ಬೇಸರ ಆಗಿದ್ರೆ ನಾವು ಮಾತಾಡ್ತೀವಿ, ಪಾರ್ಟಿ ಕಚೇರಿಗೆ ಬನ್ನಿ, ನಾವು ಕುಳಿತುಕೊಳ್ಳೋಣ ಅಂತ ಹೇಳಿದಾಗ ಯಡಿಯೂರಪ್ಪನವ್ರು ರಾತ್ರಿ ಎಲ್ಲ ಓಕೆ ಅಂತ ಹೇಳಿ ಬೆಳಗಾದ್ರೆ 4 ಗಂಟೆ 5 ಗಂಟೆ ಒಳಗಡೆ ಮತ್ತೆ ಕರೆ ಮಾಡ್ತಾ ಇದ್ರಂತೆ. ಪತ್ರಿಕೆಯಲ್ಲಿ ಹೀಗೆ ಬಂದಿದೆ, ಆ ಪತ್ರಿಕೆಯಲ್ಲಿ ಹೀಗೆ ಬಂದಿದೆ, ಪಾರ್ಟಿ ಮಾಡೋದೇ, ಜನ ನಮ್ಮ ಜೊತೆ ಇದ್ದಾರೆ ಹೇಳುವಂತ ಮಾತುಗಳನ್ನ ಹೇಳ್ತಾ ಇದ್ರಂತೆ. ಅಂದ್ರೆ ಯಡಿಯೂರಪ್ಪನವರಿಗೆ ಪಾರ್ಟಿಯಲ್ಲಿ ಅಷ್ಟು ಇರಿಟೇಷನ್ ಆಗಿತ್ತು. ತಾನು ಬಿಜೆಪಿಗೆ ಒಂದು ಪಾಠವನ್ನ ಕಲಿಸಬೇಕು ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ರು. ಅವರು ಪಾರ್ಟಿಯನ್ನ ಕಟ್ಟಿದ್ರು. ಸಕ್ಸಸ್ ಆಯ್ತೋ ಸಕ್ಸಸ್ ಆಗಿಲ್ವೋ, ಬಿಜೆಪಿ ಸೋಲ್ಸಕ್ಕೆ ಅವರು ಪ್ರಮುಖವಾದ ಕಾರಣೀಕರ್ತರಾದ್ರು. ಈಗ ಯತ್ನಾಳ್ ಅವ್ರಿಗೆ ಅಜಿತ್, ಅವರು ಸಕ್ಸಸ್ ಆಗ್ತಾರೋ ಬಿಡ್ತಾರೋ ಎನ್ನುವ ಪ್ರಶ್ನೆಯನ್ನು ಆಮೇಲೆ ಇಡೋಣ. ಆದ್ರೆ ವ್ಯವಸ್ಥೆಯ ಒಳಗಡೆ ಅಥವಾ ಅವ್ಯವಸ್ಥೆಯ ಒಳಗಡೆ ಒಂದು ಅವಕಾಶವೂ ಇರ್ತದೆ, ಎಲ್ಲಾ ಕ್ಷೇತ್ರದಲ್ಲಿ ಇರ್ತವೆ. ಆ ಅವಕಾಶವನ್ನು ಹೇಗೆ ಬಳಸ್ಕೊಳ್ಳೋದು ಅನ್ನುವಂಥ ಯೋಚನೆಯನ್ನ ಈಗ ಯತ್ನಾಳ್ ಅವರು ಮಾಡ್ತಾ ಇದ್ದಾರೆ. ಅವರ ಬಗ್ಗೆ ಒಂದು ಸಿಂಪತಿ ಕ್ರಿಯೇಟ್ ಆಗೋದಕ್ಕೆ ಅಥವಾ ಅವ್ರ ಪರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಿಷ್ಟು ಜನ ಹಿಂದುತ್ವದ ಪರವಾಗಿರುವವರು ಮಾತಾಡೋದಕ್ಕೆ ಯಾಕೆ ಕಾರಣ? ಕಳೆದ 2-3 ವರ್ಷಗಳಿಂದ ಅವರು ನಿರಂತರವಾಗಿ 3 ಪ್ರಮುಖ ವಿಚಾರಗಳನ್ನು ಇಟ್ಕೊಂಡು ಮಾತಾಡ್ತಾ ಬಂದ್ರು. ಒಂದು ವಂಶವಾದ, ಇನ್ನೊಂದು ಪಂಚಮಸಾಲಿ ಹೋರಾಟ, ಇನ್ನೊಂದು ಪಾರ್ಟಿಯಲ್ಲಿ ಯಾವುದೇ ರೀತಿಯ ವ್ಯವಸ್ಥೆಗಳು ಸರಿಯಾಗಿಲ್ಲ, ಹೊಂದಾಣಿಕೆಗಳು ನಡೀತಾ ಇದ್ದಾವೆ, ಮತ್ತು ಹಿಂದುತ್ವವಾದಿಗಳನ್ನ ಅವರು ಪಾರ್ಟಿ ಒಂದು ಹಂತದಲ್ಲಿ ಅವಕಾಶವನ್ನ ಕೊಟ್ಟು ಯಾವಾಗ ಅವರೊಬ್ಬರು ಪೀಕಿಗೆ ಬರ್ತಾರೋ ಅವ್ರನ್ನ ಹೊರಗಡೆ ಇಡ್ತಾರೆ ಹೇಳುವಂತ ಏನು ಕಾರ್ಯಕರ್ತರ ದನಿಗಳಿದ್ವು, ಅದಕ್ಕೆಲ್ಲದಕ್ಕೂ ಕೂಡ ಭಾವನೆಯಾಗಿ ಮಾತಾಡ್ತಾ ಬಂದ್ರು. ಅಜಿತ್ ಗಮನಿಸಿ ನೋಡಿ, ಪಂಚಮಸಾಲಿಯಲ್ಲಿ ಸುಮಾರು 30 ಲಕ್ಷ ಜನ ಸಮುದಾಯ ಇದೆ ಹೇಳುವಂತ ಒಂದು ಚರ್ಚೆ ಇದೆ. ಅವರಿಗೆಲ್ಲರಿಗೂ ಕೂಡ ಯತ್ನಾಳ್ ಅವರನ್ನ 4 ವರ್ಷಗಳ ಹಿಂದೆ ಉಚ್ಚಾಟನೆ ಮಾಡಿದ್ರೆ ಈ ಭಾವನೆಗಳು ಬರ್ತಾ ಇದ್ವಲ್ವೋ ಗೊತ್ತಿಲ್ಲ. ಆದ್ರೆ ಅವ್ರು ಯಾವಾಗ ಹೋರಾಟವನ್ನು ಕೈಗೆತ್ತಿಕೊಂಡ್ರು ಆಗ ಯತ್ನಾಳ್ರಿಗೊಂದು ಅನ್ಯಾಯ ಆಯ್ತು. ಈ ಮಾತನ್ನು ನಾವು ಹೇಳ್ತಾ ಇಲ್ಲ ಅಜಿತ್, ಶ್ರೀರಾಮುಲು ಈ ಮಾತನ್ನು ಹೇಳ್ತಾ ಇದ್ದಾರೆ. ಇಲ್ಲ, ಯತ್ನಾಳ್ ಅವರಿಗೆ ಅನ್ಯಾಯ ಆಗಿದೆ. ಇವತ್ತು ಕೂಡ ಬಿಜೆಪಿ ಕಚೇರಿ ಅದೇ ಮಾತನ್ನು ಹೇಳ್ತಾ ಇದ್ರು ಅವರು. ಇಲ್ಲ, ಶ್ರೀರಾಮುಲು ಅವರು ಏನು ನಾನು ಹೇಳ್ಬಿಡ್ತೀನಿ, ಒಬ್ಬರು ವ್ಯಕ್ತಿ ಪರವಾಗಿದ್ದಾರೆ ಅಂತ ಭಾವಿಸಬೇಡಿ. ಆದ್ರೆ ಯತ್ನಾಳ್ ಅವರಿಗೆ ಸಮುದಾಯ ಇದೆ, ಅವರು ಕೂಡ ಅದನ್ನ ಸರಿ ಮಾಡ್ಕೊಂಡು ಹೋಗಬೇಕಾಗಿದೆ ಪಾರ್ಟಿ ಅನ್ನುವಂಥದ್ದು. ಅಂದ್ರೆ ಅವರು ಆ ರೀತಿ ಹೇಳೋದಕ್ಕೆ ಒಂದು ಕಾರಣವೂ ಇದೆ ಅಜಿತ್. ನಿನ್ನೆ ಒಬ್ರು ಮಾಜಿ ಶಾಸಕರು, ಹೆಸರು ಬೇಡ, ಅವ್ರು ಹೇಳ್ತಾ ಇದ್ರು, ಇಲ್ಲ ಪಾರ್ಟಿಯಲ್ಲಿ ತುಂಬಾ ಬೆಂಕಿ ಹೊತ್ಕೊಬಿಟ್ಟಿದೆ, ಇದು ಬೇಡವಾಗಿತ್ತು. 4-5 ಸಾವಿರ ಕ್ಷೇತ್ರಗಳಿಂದ ಗೆಲ್ಲುವಂತ ಅನೇಕ ಕ್ಷೇತ್ರಗಳಲ್ಲಿ ಪಂಚಮಸಾಲಿ ಮತ ಇದೆ, ಅಲ್ಲಿ ಯತ್ನಾಳ್ ಮೇಲೆ ಪ್ರೀತಿ ಅನ್ನೋದಕ್ಕಿಂತ ಮಿಗಿಲಾಗಿ ನಮ್ಮೊಬ್ಬ ಸಮುದಾಯದ ಲೀಡರ್ಗೆ ಮೋಸ ಮಾಡ್ಬಿಟ್ರಲ್ಲ, ಬೇಸರ ಮಾಡ್ಬಿಟ್ರಲ್ಲ ಅನ್ನುವಂಥದ್ದು ಏನಾದ್ರೂ ಅವ್ರು ಯೋಚನೆ ಮಾಡಿದ್ರೆ ಅದು ನಮ್ಮೆಲ್ಲರೂ ಕೂಡ ಹೊರತಾ ಬರ್ತವೆ. 25-30 ಕ್ಷೇತ್ರದಲ್ಲಿ ಪಂಚಮಸಾಲಿ ಮತಗಳಿದ್ದಾವೆ, ಇದೆಲ್ಲವೂ ಕೂಡ ಪರಿಗಣನೆಗೆ ಬರ್ತವೆ. ಹಾಗಾಗಿ ಹೈಕಮಾಂಡ್ ನಾವು ತೆಗೆದುಕೊಂಡ ನಿರ್ಧಾರವನ್ನ ಮಾತಾಡಕ್ ಆಗೋದಿಲ್ಲ. ಆದ್ರೆ ಅವರು ಆ ರೀತಿ ಮಾಡಬಾರ್ದಾಗಿತ್ತು ಎನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅನೇಕ ಬಾರಿ ಅಜಿತ್, ಈಗ ಯತ್ನಾಳ್ ಅವರು ಮಾತಾಡಿ ಸರಿಯೋ ತಪ್ಪೋ ಎನ್ನುವಂಥದ್ದು ಬೇರೆ. ಆದ್ರೆ ಈ ಒಂದು ಪ್ರಮುಖ ಕಾರಣಗಳಿಂದ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಅನ್ನ ಕೊಡದಿರುವುದು. ಅನಂತಕುಮಾರ್ ಹೆಗಡೆ ಅವರು ಸಂವಿಧಾನದ ವಿಚಾರ ಮಾತಾಡಿದ್ರು, ಪಾರ್ಟಿಯಲ್ಲೆಲ್ಲೋ ಡ್ಯಾಮೇಜ್ ಆಯ್ತು ಸರಿ, ಆದ್ರೆ ಅನಂತಕುಮಾರ್ ಹೆಗಡೆ ಅವ್ರಿಗೆ ಹಿಂದುತ್ವದ ನಾಯಕ ಹೇಳುವಂತ ಒಂದು ಬ್ರ್ಯಾಂಡ್ ಇತ್ತು. ಆ ಕಾರಣಕ್ಕೋಸ್ಕರ ಅವ್ರನ್ನ ಬೆಂಬಲಿಸುವಂತವ್ರು ನೋಡಿ, ಅನಂತಕುಮಾರ್ ಹೋದ್ರು, ಸಿ.ಟಿ. ರವಿ ಅವರಿಗೆ ನೀವು ಪರಿಷತ್ನಲ್ಲಿ ವಿಪಕ್ಷ ನಾಯಕ ಮಾಡಲಿಲ್ಲ, ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪಿದ್ರು. ಈ ರೀತಿಯ ಭಾವನೆಗಳಿದಾವೆ. ಅದರ ಭಾವನೆಗಳನ್ನು ಒಟ್ಟು ಸೇರಿಸಿ ಯತ್ನಾಳ್ ಮಾತಾಡ್ತಾ ಇದ್ರು. ಈಗ ಅವ್ರಿಗೂ ಅನ್ಯಾಯ ಆಯ್ತಲ್ಲ ಹೇಳುವಂತ ಚರ್ಚೆ ಜನಮಾನಸಕ್ಕೆ ಬರೋದಕ್ಕೆ ಕಾರಣ ಈ ಪ್ರಮುಖ 4 ವಿಚಾರ ಅಂತ ಅನ್ಸುತ್ತೆ. ಆ ಉಮೇದಿಯಲ್ಲಿ ಜನ ಮಾತಾಡ್ತಿರುವ ಉಮೇದಿಯನ್ನು ನೋಡ್ಕೊಂಡು ಇವತ್ತು ಯತ್ನಾಳ್ ಇಲ್ಲ ನಾನು ಪಾರ್ಟಿ ಮಾಡ್ತೇನೆ, ಜನ ನನಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ, ನಾನು ಒಂದು ಹೋರಾಟ ಮಾಡ್ತೇನೆ ಹೇಳುವಂತ ಮಾತುಗಳು ಹೇಳ್ತಾ ಇದ್ದಾರೆ. ಆದ್ರೆ ಆ ಉಮೇದಿ ಎಲ್ಲಿ ತನಕ ಇರ್ತವೆ ಅದು ಗೊತ್ತಿಲ್ಲ. ಪ್ರಮುಖವಾಗಿ ಯತ್ನಾಳ್ ಅವರನ್ನ ಅವರ ಬೆಂಬಲಿಗರು ಅಥವಾ ಅವರಿಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ಮಾಡಿದವರು ಕೂಡ ಪಾರ್ಟಿ ಕಟ್ಟೋದ್ರ ಬಗ್ಗೆ ಯಾವುದೇ ಒಂದು ಸೂಚನೆಯನ್ನ ಕೊಟ್ಟಿಲ್ಲ, ಅಥವಾ ನೀವು ಪಾಡಿ ಹೇಳುವಂತ ಮಾತುಗಳು ಹೇಳ್ತಾ ಇಲ್ಲ. ಆದ್ರೆ ಯತ್ನಾಳ್ ಹಾಗೆ ಅನಿಸ್ತಾ ಇದೆ, ಈ ಎಲ್ಲ ಕಾರಣ ಜನ ಸಪೋರ್ಟ್ ಮಾಡ್ತಾ ಇದ್ರೆ ನಾನು ಯಾಕೆ ಒಂದು ಕೈ ನೋಡಬಾರ್ದು ಅಂತ. ನಮಗಿರುವ ಮಾಹಿತಿಯ ಪ್ರಕಾರ ಅಜಿತ್, ಮೊನ್ನೆಯೂ ಕೂಡ ಪಾರ್ಟಿ ಮಾಡೋದ್ರ ಬಗ್ಗೆ ಯಾವುದೇ ನಿರ್ಣಯಗಳಾಗ್ಲಿಲ್ಲ. ಅಂತಿಮವಾಗಿ ಯತ್ನಾಳ್ ಹೊಸ ಪಾರ್ಟಿಯನ್ನು ಕಟ್ಬಿಡ್ತಾರೆ ಅನ್ನುವಂಥದ್ದು ಇನ್ನೂ ಕೂಡ ಕ್ವಶನ್ ಮಾರ್ಕ್. ಆದ್ರೆ ಆ ಬಂದಿರುವಂತ ವೇವನ್ನ ಬಳಸ್ಕೊಂಡು ತಾನು ಜನರ ಮತ್ತಷ್ಟು ಹತ್ರ ಆಗ್ತಾ ನಾನು ಯಾವೆಲ್ಲ ವಿಚಾರಗಳನ್ನ ಮಾತಾಡ್ತಾ ಇದ್ದೀನಿ ಅನ್ನೋದು ಇನ್ನಷ್ಟು ಗಟ್ಟಿಯಾಗಿ ಹೇಳೋಣ ಅನ್ನುವ ನಿರ್ಧಾರ ಇದ್ದಂತೆ ಕಾಣ್ತಾ ಇದೆ ಹೊರತಾಗಿ ಅದು ಅಂತಿಮವಾಗಿ ಪಾರ್ಟಿ ಬಂದ್ಬಿಡ್ತವೆ ಅಂತಲ್ಲ. ಅಜಿತ್, ಸುಮ್ಮನೆ ಒಂದು ಉದಾಹರಣೆ ಹೇಳೋದಾದ್ರೆ
ಕೌರವರ ಜೊತೆ ಹೋದ ಕರ್ಣ ಸೋತಿರಬಹುದು ಅಥವಾ ಅವ್ರ ಜೊತೆ ಹೋಗಿದ್ದ ತಪ್ಪು ಅಂತ ಹೇಳಿರಬಹುದು, ಆದರೆ ಪಾಂಡವರಿಗಿದ್ದ ಅವಕಾಶ ಕರ್ಣನಿಗಿರಲಿಲ್ಲ. ಹಾಗಾಗಿ ಅವನ ಬಗ್ಗೆ ಒಂದು ಸಿಂಪತಿ ಇದೆ. ಅಲ್ಲಿ ಶ್ರೇಷ್ಠ ಅಥವಾ ಕನಿಷ್ಠ ಅನ್ನುವಂಥ ಪ್ರಶ್ನೆ ಇಲ್ಲ. ವ್ಯವಸ್ಥೆಗಳು ಎಲ್ಲರಿಗೂ ಸಿಕ್ಕಿದೆ, ಅವ್ರಿಗೂ ಸಿಕ್ಕಿದಿದ್ರೆ ಕರ್ಣ ಕೂಡ ಅರ್ಜುನ್ ಹೊಡಿಬಹುದಾಗಿತ್ತು ಅನ್ನುವಂಥ ಚರ್ಚೆ ಇವತ್ತು ಯಾಕೆ ಜನಮಾನಸದಲ್ಲಿದೆ? ಅವ್ರು ಸಿಕ್ಕಿರೋ ವ್ಯವಸ್ಥೆ ಅವ್ರು ಸಿಕ್ಕಿಲ್ಲ ಅಂತ. ಈಗ ಯತ್ನಾಳ್ ಹೇಳ್ತಿರೋ ವಿಚಾರವನ್ನು ನೀವು ಗಮನಿಸಿ ನೋಡಿದಾಗ ಯತ್ನಾಳ್ ಇಷ್ಟೆಲ್ಲ ಮಾತಾಡಿದ್ರು, ಆದ್ರೆ ಅವ್ರಿಗೆಲ್ಲರೂ ಪಾರ್ಟಿಯಲ್ಲಿ ವಿರೋಧವನ್ನೇ ಮಾಡಿದ್ರೆ ಹೊರತಾಗಿ ಅವ್ರು ಹೇಳಿದ್ ಒಂದಿಷ್ಟು ಸರಿ ಇರಬಹುದಲ್ಲ ಅಂತ ಯಾಕೆ ಯೋಚನೆ ಮಾಡಿಲ್ಲ ಅನ್ನುವಂಥ ಮಾತುಗಳನ್ನು ಕಾರ್ಯಕರ್ತ ಹೇಳ್ತಾ ಇದ್ದಾರೆ. ಆ ಒಂದು ವೇವನ್ನ ಇಟ್ಕೊಂಡು ಜನರ ಮಧ್ಯೆ ಹೋಗೋದಕ್ಕೆ ಯತ್ನಾಳ್ ತೀರ್ಮಾನ ಮಾಡಿದಂತೆ ಕಾಣ್ತಾ ಇದೆ. ಆದ್ರೆ ಅವ್ರ ಜೊತೆ ಯಾರು ಹೋಗ್ತಾರೆ, ಯಾರು ಹೋಗೋದಿಲ್ಲ, ಇದು ಇನ್ನೂ ಕೂಡ ಹೇಳೋದು ಬಹಳ ತುರ್ತಾಗಿ ಹೇಳಿದಂತೆ ಆಗ್ತಾ ಇದೆ. ಒಟ್ಟಾರೆ ಯತ್ನಾಳ್ ಅವರು ಅಂತಿಮವಾಗಿ ನೀವು ಕೇಳಿದಾಗ ಇನ್ನೂ ಕೂಡ ಕ್ವಶನ್ ಮಾರ್ಕ್ ಅವರು ಪಾರ್ಟಿಯನ್ನ ಮಾಡೋದರ ವಿಚಾರವಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.